ಅಮೆರಿಕದಲ್ಲಿ ಭಾರತದ ಸ್ಟೂಡೆಂಟ್ ಒಬ್ಬಳು ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ಲು. ಇದೀಗ ಆಕೆಯ ಕುಟುಂಬಕ್ಕೆ ಅಲ್ಲಿನ ಸ್ಥಳೀಯ ಆಡಳಿತ ಸುಮಾರು 262 ಕೋಟಿ ರೂಪಾಯಿ ಪರಿಹಾರ ಘೋಷಿಸಿದೆ. ಅಂದಹಾಗೆ ಹೈದರಾಬಾದ್ ಮೂಲದ ಜಾಹ್ನವಿ ಕಂದುಲಾ ಮೃತ ದುರ್ದೈವಿ. ಜಾಹ್ನವಿ ಸಿಯಾಟಲ್ನ ನಾರ್ತ್ ಈಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಓದ್ತಿದ್ಲು. 2023ರಲ್ಲಿ ಜಾಹ್ನವಿ ರಸ್ತೆ ದಾಟ್ತಿದ್ದಾಗ ಪೊಲೀಸ್ ಅಧಿಕಾರಿ ಚಲಾಯಿಸುತ್ತಿದ್ದ ವೆಹಿಕಲ್ ಡಿಕ್ಕಿ ಹೊಡೆದಿದೆ. ಈ ವೇಳೆ ಜಾಹ್ನವಿ 135 ಅಡಿ ಎತ್ತರಕ್ಕೆ ಹಾರಿ ಬಿದ್ದಿದ್ದಾಳೆ. ತೀವ್ರವಾಗಿ ಗಾಯಗೊಂಡ ಜಾಹ್ನವಿ ರಸ್ತೆಯಲ್ಲಿ ನರಳಾಡ್ತಿದ್ರೆ ಆಕೆಯ ಬಳಿ ನಿಂತಿದ್ದ ಪೊಲೀಸರು ನೋಡಿ ನಗ್ತಿದ್ರಂತೆ. ಈಕೆಯ ಜೀವ ಸೀಮಿತ ಮೌಲ್ಯ ಹೊಂದಿದ್ದು ನಗರ ಆಡಳಿತ $11,000 ಚೆಕ್ ನೀಡಬೇಕು ಅಂತ ಹೇಳಿ ಅಪಹಾಸ್ಯ ಮಾಡಿದ್ರಂತೆ. ಇದು ಪೊಲೀಸರ ಬಾಡಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಜಾಹ್ನವಿ ಕಂದುಲಾ ಪೋಷಕರು ಪ್ರಕರಣ ದಾಖಲಿಸಿ ನಿರಂತರ ಹೋರಾಟ ನಡೆಸಿದ್ದಾರೆ. ವಿಚಾರಣೆಯಲ್ಲಿ ಪೊಲೀಸ್ ಅಧಿಕಾರಿ ಕೆವಿನ್ ಡೇವ್ ಹೈ ಸ್ಪೀಡ್ನಲ್ಲಿ ಕಾರು ಚಲಾಯಿಸಿರುವುದು ದೃಢಪಟ್ಟಿದೆ. ಇದೀಗ ಸಿಯಾಟಲ್ ನಗರ ಆಡಳಿತ ಜಾಹ್ನವಿ ಕುಟುಂಬಕ್ಕೆ $29 ಮಿಲಿಯನ್ ಅಂದರೆ ಸುಮಾರು 262 ಕೋಟಿ ಪರಿಹಾರ ನೀಡುವಂತೆ ಆದೇಶಿಸಿದೆ. ಈ ಪರಿಹಾರ ಜಾಹ್ನವಿ ಕುಟುಂಬಕ್ಕೆ ನೆರವಾಗಬಹುದು. ಆದರೆ ಮಗಳನ್ನ ಕಳ್ಕೊಂಡ ಕುಟುಂಬಕ್ಕೆ ಆಗಿರೋ ನಷ್ಟವನ್ನ ಭರಿಸಲು ಯಾರಿಂದಲೂ ಸಾಧ್ಯನಾ ಹೇಳಿ?